ಮಜ್ಜಿಗೆ ಸಾಂಬಾರನ್ನ ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ಕರಿಬೇವು 4 ಎಸಳು, 4 ಹಸಿಮೆಣಸಿನ್ಕಾಯಿ, 4 ಬೆಳ್ಳುಳ್ಳಿ ಜಜ್ಕೊಳ್ಳೋದು, ಒಂದು 3-4 ಈರುಳ್ಳಿನ ಕಟ್ ಮಾಡ್ಕೊಳ್ಳೋದು, ಆಮೇಲೆ ಕೊತ್ತಂಬರಿ ಸೊಪ್ಪು ನೀಟಾಗಿ ಕಟ್ ಮಾಡ್ಕೊಳ್ಳೋದು, ನಂದಿನಿ ಮೊಸರು, ಗಟ್ಟಿ ಹಾಗೂ ರುಚಿಯಾದ ಮೊಸರು. ಅದೇ ಥರ ಒಂದು ಬಾಣಲಿಗೆ ಹಾಕ್ಕೊಳ್ಳಿ, ಸ್ವಲ್ಪ ನೀರು ಹಾಕ್ಕೊಳ್ಳಿ, ತಿಕ್ನೆಸ್ ಈ ಥರ ಇರಲಿ, ನಿಮಗೆ ಎಷ್ಟು ಬೇಕೋ ಅಷ್ಟು ತಿಕ್ನೆಸ್ನ ಕಮ್ಮಿ ಮಾಡ್ಕೊಳ್ಳಿ. ಹಾಗೆ ಸ್ಟೋವ್ನ ಅಂಟಿಸೋಣ. ಹಾಗೆ ಸ್ವಲ್ಪ ಅಡುಗೆ ಎಣ್ಣೆ, ಸನ್ಪ್ಯೂರ್ ಆಯಿಲ್ ಬೆಟ್ರು. ಆಯಿಲ್ ಕಮ್ಮಿನೇ ಹಾಕೊಳ್ಳಿ, ಆಯಿಲ್ ಕಮ್ಮಿ ತಿಂದ್ರೇ ಒಳ್ಳೆಯದು. ಜೀರಿಗೆ, ಸಾಸಿವೆ ಚಟಪಟ ಚಟಪಟ ಅಂತ ಇದೆ. ಹಾಗೆ ಕರಿಬೇವು, ಹಸಿಮೆಣಸಿನ್ಕಾಯಿ, ಹಾಗೆ ಸ್ವಲ್ಪನೇ ತಿರುಗಿಸ್ಬಿಟ್ಟು ಸ್ವಲ್ಪ ಈರುಳ್ಳಿ ಏನು ಕಟ್ ಮಾಡ್ಕೊಂಡಿದ್ದು ಅದನ್ನು ಈರುಳ್ಳಿನ ಸ್ವಲ್ಪ ಹಾಕಿ ಅದನ್ನು ಸ್ವಲ್ಪ ನೀಟಾಗಿ ತಿರುಗಿಸಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಬ್ರೌನ್ ಆಗಿದೆ. ಇವಾಗ ಬೆಳ್ಳುಳ್ಳಿ ಹಾಕಿ, ಬೆಳ್ಳುಳ್ಳಿ ಈಗಲೇ ಹಾಕಬೇಕು, ಜಾಸ್ತಿ ಎಣ್ಣೆಲಿ ಇದು ಮಾಡಿಸ್ಬಾರ್ದು ಅಷ್ಟೇ. ಇವಾಗ ಕೆಂಪು ಮೆಣಸಿನ್ಕಾಯಿ ಚಟ್ನಿ 1 ಸ್ಪೂನ್ ಇರಲಿ, ಖಾರಕ್ಕೆ ತಕ್ಕಟ್ಟು. ಆಲ್ರೆಡಿ ಹಸಿಮೆಣಸಿನ್ಕಾಯಿ ಹಾಕಿದ್ರಿಂದ ಸ್ವಲ್ಪ ನಾನು ಕಮ್ಮಿನೇ ಹಾಕಿದ್ದೀನಿ. ಅರಿಶಿನ ಪುಡಿ, ಕೊತ್ತಂಬರಿ ಸೊಪ್ಪು ಕಟ್ ಮಾಡಿರೋದು ಸೈಟಾಗಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಫೈನಲ್ ಟಚ್ ಆಗುತ್ತೆ, ಗಮ್ ಅನ್ನುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ನೋಡಿ ಮಿಕ್ಸ್ ಮಾಡಿರೋದು ನಾವು ಮಜ್ಜಿಗೆನ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿದೆ. ಎಷ್ಟು ಗಟ್ಟಿಯಾಗಿರುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ ರುಚಿನ. ಜಾಸ್ತಿ ನೀರು ಹಾಕಬಾರ್ದು. ಇವಾಗ ನೋಡಿ ನಾನು ಸ್ವಲ್ಪ ಆರಿದ ಮೇಲೆ ಹಾಕ್ತಾ ಇದ್ದೀನಿ, ಜಾಸ್ತಿ ಬಿಸಿ ಇದ್ದಾಗ ಹಾಕಬೇಡಿ. ಸ್ವಲ್ಪ ನೀರು ಹಾಕೊಳ್ಳಿ. ಅದಕ್ಕೆ ಸಂತ ಮುಕುಟಮಣಿ ಶಾಂತಿ ಸಾಗರ ಭಾವೈಕ್ಯತೆಯ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ ಆಲ್ರೆಡಿ. ಇನ್ನೊಂದ್ಸರಿ ಚೆಕ್ ಮಾಡಿಕೊಂಡು ಹಾಕೊಳ್ಳೋಣ. ಶಾಂತಿ ಸಾಗರ ಭಾವೈಕ್ಯತೆಯ ಹರಿಕಾರ ಹರಿಷಡ್ವರ್ಗವ ಜಯಿಸಿದ ಧೀರ ಗುರುವಿಗೆ ಜಯ ಜಯಕಾರ. ತೇರ ನೆಳೆಯುವರು ಜಾತ್ರೆಯಲ್ಲಿ ನೋಡಿ. ಈ ಥರ ತಿಕ್ನೆಸ್ ಇದ್ರೆ ಒಳ್ಳೆ ರುಚಿ ಇರುತ್ತೆ. ವಾವ್! ರೈಸ್ ಸ್ವಲ್ಪ ಆರಿದ್ದಿದ್ರೆ ಇನ್ನೂ ರುಚಿಯಾಗಿರುತ್ತೆ ನಾವು ಮಾಡಿರೋ ಸಾಂಬಾರು. ಬಿಸಿ ಬಿಸಿ ರೈಸಿಗೆ ಅಷ್ಟೊಂದು ಟೇಸ್ಟ್ ಗೊತ್ತಾಗಲ್ಲ. ಸಾಂಬಾರು ಹಾಕೊಳ್ಳೋಣ, ನೋಡಿ ಹೆಂಗಿದೆ. ಒಂದು ತಿನ್ನು. ವಾವ್!